ಯಾವುದು? ಸರಿ, ಇವಾಗ ನೀವು ವಾಕ್ ಮಾಡ್ಕೊಂಡು ಹೋಗ್ತಾ ಎಲ್ಲಿಂದ ನಡೀತಾ ಇದ್ದೀರಾ? ದೋರಳ್ಳಿ. ಅಲ್ಲಿಂದ ಎಷ್ಟು ಕಿಲೋಮೀಟರ್ ನಡೆದಿರ ಆಲ್ರೆಡಿ? ಒಮ್ಮೆ ಸಿಗುತ್ತೆ. ನಿಮ್ಮೂರಿಗೆ ಬಸ್ ಇಲ್ವಾ? ಕರೆಕ್ಟಾಗಿ ದೇವನಹಳ್ಳಿಗೆ ಎಷ್ಟು ಕಿಲೋಮೀಟರ್ ಆಗುತ್ತೆ? 7 ಕಿಲೋಮೀಟರ್. 7 ಕಿಲೋಮೀಟರ್ ನಡ್ಕೊಂಡ್ ಬಂದಿದ್ದೀರಾ? ಹೋಗ್ತಾ ಇದ್ವಿ. ಶಾಪುರ್ ಹೋಗ್ಬೇಕಾದ್ರೆ ನಾವು ಈ ಮಕ್ಕಳು ನೋಡಿದ್ವಿ, ಯಾಕೆ ಇವ್ರು ನಡ್ಕೊಂಡು ಹೋಗ್ತಾ ಇದಾರೆ, ನಾವಿನ್ನು ಇಲ್ಲೇ ಮನೆ ಇರ್ಬೋದು ಅಂತೇಳಿ ನಾವು ಸುಮ್ಮನೆ ಮೂವ್ ಆದ್ವಿ. ಹಂಗೆ 7 ಕಿಲೋಮೀಟರ್ ದಾರನಹಳ್ಳಿ ಟು ಬೇವನಹಳ್ಳಿ 7 ಕಿಲೋಮೀಟರ್. ಯಾದಗಿರಿ ಡಿಸ್ಟ್ರಿಕ್ಟ್ ಶಾಪುರ್ ತಾಲೂಕಲ್ಲಿ ಬರುತ್ತೆ ಈ ಹಳ್ಳಿ. ಸೊ ಎವ್ರಿ ಡೇ ಮಾರ್ನಿಂಗ್ ಬಸ್ ಸಿಗುತ್ತೆ, ಮಸ್ತ್ ಮಾರ್ನಿಂಗ್ ಸಿಗುತ್ತೆ ನೋಡಿ. ಬೆಳಗ್ಗೆ ಮಾರ್ನಿಂಗ್ ಕೂಡ ಇವ್ರಿಗೆ ಬಸ್ ಸಿಗಲ್ಲ. ಅಂಡ್ ಈವ್ನಿಂಗ್ ಈ ತರ ಕತ್ಲೆ ಟೈಮಲ್ಲಿ, ಟೈಮ್ ಇವಾಗ 6 ಆಗಿದೆ, ಆಲ್ರೆಡಿ ಕತ್ಲ ಆಗ್ತದೆ ಈ ಕಡೆ. ಅವ್ರ ಮನೆಗೆ ಹೋಗೋಷ್ಟು ಎಷ್ಟು ಗಂಟೆ ಆಗುತ್ತೆ? ನಿಮ್ಮ ಮನೆಗೆ ಹೋಗೋಷ್ಟು 7:30 ಆಗುತ್ತೆ. ಎಲ್ಲ ಗೌರ್ಮೆಂಟ್ ಸ್ಕೂಲ್ ಮಕ್ಕಳು, ಕರೆಕ್ಟಾ? ಎಲ್ಲ ಗೌರ್ಮೆಂಟ್ ಸ್ಕೂಲ್ ಮಕ್ಕಳು, ಮೇನ್ ಆಗಿ ಬಡವರ ಮಕ್ಕಳು. ಸೊ ಇವ್ರಿಗೆ ಅನುಕೂಲ ಇರಲ್ಲ ಯಾವುದೇ ತರ ಮನೇಲಿ ಅಪ್ಪ ಅಮ್ಮನ ಹತ್ರ ಗಾಡಿ ಕಾರು ಇದೆಲ್ಲ, ಇವ್ರು ಡ್ರಾಪ್ ಕರ್ಕೊಂಬರಕ್ಕೆ. ಸೊ ಹೆಲ್ಪ್ ಮಾಡ್ಬೇಕಾಗಿದ್ದು ಯಾರು? ಗೌರ್ಮೆಂಟ್ಗಳು. ಅದು ನಿಜವಾಗ್ಲೂ ಹೇಳ್ತಾ ಇದ್ರು, ಇಂಥ ವ್ಯವಸ್ಥೆ ನೋಡಿದ್ರೆ ಕಷ್ಟ ಆಗ್ತದೆ. ಬಸ್ಗಳ ವ್ಯವಸ್ಥೆ ಆಗ್ಬೇಕು, ಇಲ್ಲ ಗಾಡಿಗಳ ವ್ಯವಸ್ಥೆ ಆಗ್ಬೇಕು, ಇಲ್ಲ ಸೈಕಲ್ ವ್ಯವಸ್ಥೆ ಆಗ್ಬೇಕು ಅವ್ರಿಗೆ. ಸರ್ಕಾರ ಯಾವುದೇ ಇರಲಿ, ಯಾವುದೇ ಪಕ್ಷ ಆಗ್ಲಿ ಪ್ರಾಬ್ಲಮ್ ಅಲ್ಲ, ನಮ್ದೇ ಪಕ್ಷ ಆಗ್ಲಿ, ನಮ್ದೇ ನಾಯಕರಿರ್ಲಿ, ಆದ್ರೆ ಅನುಕೂಲ ಮಾಡಬೇಕು. ಇದು ಸರಿನಾ? ಇದು ನಿಜವಾಗ್ಲೂ ನಾವು ಕರ್ನಾಟಕದಲ್ಲಿ ಇದೀವ, ನಾವು ಕಲ್ಯಾಣ ಕರ್ನಾಟಕದಲ್ಲಿ ಇದೀವ ಅಂತ ನಾವು 100 ಸಲ ಯೋಚನೆ ಮಾಡ್ಬೇಕಾಗುತ್ತೆ. ಹೆಣ್ಣು ಮಕ್ಕಳಿಂದ ರಾತ್ರಿ ಸಮಯದಲ್ಲಿ ನಡ್ಕೊಂಡು ಹೋಗೋದು ಇದು ಸೇಫ್ಟಿನಾ? ಇದು ಎಲ್ಲರ ಗಮನಕ್ಕೂ ಬರಬೇಕು.